ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರು ಪ್ರೈವೇಟ್ ಸೆಕ್ಟರ್ ಇರ್ಬೋದು ಅಥವಾ ಗೌರ್ಮೆಂಟು ರಿಟೈರ್ಮೆಂಟ್ ಆಗಿದ್ದವರು ಇರ್ಬೋದು, ಹಾಗೂ ಎಲ್ಲ ಹಿರಿಯ ನಾಗರಿಕರಿಗೆ 60 ವರ್ಷದ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಹಿರಿಯ ನಾಗರಿಕರ ಕಲ್ಯಾಣ, ಹಿರಿಯ ನಾಗರಿಕರ ಸೌಲಭ್ಯಗಳು, ಅವರಿಗೆ ಬೆನಿಫಿಟ್ ಆಗೋಂಥ ಯೋಜನೆಗಳ ಬಗ್ಗೆ ವಿಶೇಷವಾದ ಮಾಹಿತಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ತಪ್ಪದೆ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಹಿರಿಯ ನಾಗರಿಕರು ಈ ದೇಶದ ನಿರ್ಮಾತೃಗಳು. ಹಿರಿಯ ನಾಗರಿಕರು, ನಿವೃತ್ತ ನೌಕರರು, ಪಿಂಚಣಿದಾರರು ಮಾಡಿರುವಂಥ ತ್ಯಾಗ ಹಾಗೂ ಅವರ ಕಾರ್ಯಗಳಿಂದಾಗಿ ದೇಶ ಈ ದಿನ ಸುಭಿಕ್ಷವಾಗಿದೆ. ಅದರ ಫಲವನ್ನು ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ. ಹಾಗಾಗಿ ಹಿರಿಯ ನಾಗರಿಕರಿಗೆ ಎಲ್ಲಿ ಗೌರವ ಸಿಗುತ್ತೋ ಆ ದೇಶ ಸುಭಿಕ್ಷವಾಗಿರುತ್ತೆ. ಹಾಗಾಗಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಹಿರಿಯ ನಾಗರಿಕರಿಗೆ ಯೂಸ್ಫುಲ್ ಆಗದಂಥ ಒಂದು ವಿಶೇಷವಾದ ಸುದ್ದಿ ಇಲ್ಲಿದೆ. ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಈ ವಿಶೇಷ ಸುದ್ದಿಯನ್ನು ಈ ದಿನ ತಂದಿದ್ದೀನಿ. ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5ರ ಕಾಯ್ದೆ ಅಡಿಯಲ್ಲಿ 10,000 ರೂಪಾಯಿಗಳ ಮಿತಿಯನ್ನು ಹೆಚ್ಚಳ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಹೈಕೋರ್ಟ್ ಶಿಫಾರಸು ಮಾಡಿದೆ. ನ್ಯಾಯಾಲಯವು ಶಾಸನವನ್ನು ಮಾಡಲು ಸಾಧ್ಯವಿಲ್ಲ. ಇದು ಸೆಕ್ಷನ್ 9ನ ಪುನಃ ಬರೆಯಲು ಸಾಧ್ಯವಿಲ್ಲ. ಆದರೆ 2007ರಲ್ಲಿ ಅರ್ಥಪೂರ್ಣವಾಗಿ ಈ ನಿಬಂಧನೆಯು ಈಗ 2025 ಅಂತ ಅಣಕಿಸುವಂತಿದೆ. ಹಾಗಾಗಿ ಹಿರಿಯ ನಾಗರಿಕರಿಗೆ ಸಿಗ್ತಿದ್ದಂಥ ಹಣವನ್ನು ಪರಿಷ್ಕರಿಸಬೇಕು ಅಂತ ಹೇಳಿ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದೆ. ದೇಶಾದ್ಯಂತ ಇರುವಂತಹ ಹಿರಿಯ ನಾಗರಿಕರಿಗೆ ಯೂಸ್ ಆಗುವಂಥ ಕ್ರಮ ಕೈಗೊಳ್ಳುವಲ್ಲಿ ಜೀವನ ವೆಚ್ಚವನ್ನು ಹೆಚ್ಚಳ ಮಾಡಿ ಪರಿಷ್ಕರಿಸಿ ಪೋಷಕರ ಹಾಗೂ ಹಿರಿಯ ನಾಗರಿಕರ ನಿರ್ವಹಣಾ ಹಾಗೂ ಕಲ್ಯಾಣ ಕಾಯ್ದೆ 2007ರ ಸೆಕ್ಷನ್ 9ಅನ್ನು ಪುನರ್ ಪರಿಶೀಲಿಸುವಂತೆ ಕರ್ನಾಟಕ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ. ಇಷ್ಟು ಕಡಿಮೆ ನಿರ್ವಹಣೆಯು ಕಾಯ್ದೆಯ ಉದ್ದೇಶವನ್ನು ಈಡೇರಿಸಬಹುದೇ? ಸೆಕ್ಷನ್ 9ರ ಮಿತಿಯೊಳಗೆ ನಾಗರಿಕರನ್ನು ಘನತೆ ಹಾಗೂ ಜೀವನಾಧಾರ ಹಾಗೂ ವೈದ್ಯಕೀಯ ಸಹಾಯ ಪಡೆಯಲು ಸಾಧ್ಯವೇ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಈ ಬಗ್ಗೆ ಚಿಂತನೆ ಮಾಡುವಂಥ ಅಗತ್ಯವಿದೆ. ಈಗಿನ ಬೆಲೆ ಏರಿಕೆ, ದುಬಾರಿ ಜೀವನದಲ್ಲಿ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 10,000 ರೂಪಾಯಿಯಲ್ಲಿ ಜೀವನ ನಿರ್ವಹಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಬಗ್ಗೆ ಪುನರ್ ಪರಿಶೀಲಿಸಬೇಕು ಅಂತ ಹೇಳಿ ಹೈಕೋರ್ಟ್ ತಿಳಿಸಿದೆ. ಜೊತೆಯಲ್ಲಿ ಹಿರಿಯ ನಾಗರಿಕರ ಅಸ್ತಿತ್ವವನ್ನು ಕೇವಲ ಪ್ರಾಣಿಗಳ ಮಟ್ಟಕ್ಕೆ ಇಳಿಸಬಾರ್ದು ಅಂತ ಹೇಳಿ ಕಿಡಿಕಾರಿದೆ. ಹಿರಿಯ ನಾಗರಿಕರನ್ನು ಗೌರವಯುತವಾಗಿ ನಡೆಸ್ಕೊಬೇಕು. ಹಿರಿಯ ನಾಗರಿಕರ ಅಗತ್ಯವನ್ನು ಪೂರೈಸುವಂತೆ ಮಾಡಬೇಕು. ಅವರನ್ನು ಪ್ರಾಣಿಗಳ ರೀತಿಯಲ್ಲಿ ಟ್ರೀಟ್ ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟ್ ಕಿಡಿಕಾರಿದೆ. ನ್ಯಾಯಾಲಯವು ಶಾಸನ ಮಾಡಲು ಸಾಧ್ಯವಿಲ್ಲ. ಶಾಸನ ಮಾಡುವಂಥ ಕೆಲಸ ಕಾರ್ಯಾಂಗ ಮಾಡುತ್ತೆ. ಹಾಗಾಗಿ ಈ ಕಾಯ್ದೆ ತಂದೆ ತಾಯಿ ಹಾಗೂ ಹಿರಿಯ ನಾಗರಿಕರ ಪಾಲನಾ ಪೋಷಣೆ ಕಾಯ್ದೆ 2007ರ ಸೆಕ್ಷನ್ 9ಅನ್ನು ಪುನಃ ಬರೆಯಲು ಸಾಧ್ಯವಿಲ್ಲ. ಆದರೆ 2007ರಲ್ಲಿ ಅರ್ಥಪೂರ್ಣವಾಗಿದ್ದ ಈ ನಿಬಂಧನೆಯನ್ನು ಈಗ 2025 ಅಂತ ಅಣಕಿಸುವಂತೆ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸಂವೇದನಾಶೀಲವಾಗಿ ಜವಾಬ್ದಾರಿ ಹೊಂದಿದೆ ಅಂತ ಹೇಳಿ ತಿಳಿಸಿದೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು. ಹಿರಿಯ ನಾಗರಿಕರು ಈ ದೇಶವನ್ನು ನಿರ್ಮಾಣ ಮಾಡಿದವರು, ದೇಶಕ್ಕಾಗಿ ತ್ಯಾಗವನ್ನು ಮಾಡಿದವರು, ದೇಶ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಆಗಿದೆ. ಹಾಗಾಗಿ ಹಿರಿಯ ನಾಗರಿಕರ ಗೌರವ ಹಾಗೂ ಅವರ ಆರ್ಥಿಕ ಅಗತ್ಯವನ್ನು ಪೂರೈಸುವಂಥ ಕೆಲಸವನ್ನು ಮಾಡಬೇಕು. ಕೇರಳ ಸರ್ಕಾರದಿಂದ ಮೊಟ್ಟ ಮೊದಲ ಬಾರಿಗೆ ಹಿರಿಯ ನಾಗರಿಕರ ಆಯೋಗವನ್ನು, ಮಹಿಳಾ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ, SC/ST ಆಯೋಗ, ಅಲ್ಪಸಂಖ್ಯಾತರ ಆಯೋಗದ ಥರ ಸಾಂವಿಧಾನಿಕ ಸ್ಥಾನಮಾನವನ್ನು ಕೊಡುವಂತಹ
ಹಿರಿಯ ನಾಗರಿಕರ ಆಯೋಗವನ್ನು ಸ್ಥಾಪನೆ ಮಾಡುವ ಬಗ್ಗೆ ಚರ್ಚೆ ನಡೆದಿದ್ದು ಸ್ಥಾಪನೆ ಆಗಿದೆ. ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಹಿರಿಯ ನಾಗರಿಕರ ಆಯೋಗವನ್ನು ಸ್ಥಾಪನೆ ಮಾಡಿ ಹಿರಿಯ ನಾಗರಿಕರ ಕಲ್ಯಾಣವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಕರ್ನಾಟಕ ಸರ್ಕಾರ ಕೂಡ ತಕ್ಷಣ ಹಿರಿಯ ನಾಗರಿಕರ ಅಗತ್ಯಗಳಿಗೆ ಸೌಲಭ್ಯಗಳನ್ನು ಕೊಡೋ ಉದ್ದೇಶಕ್ಕಾಗಿ, ಬೆನಿಫಿಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋ ಉದ್ದೇಶಕ್ಕಾಗಿ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶಕ್ಕಾಗಿ ಹಿರಿಯ ನಾಗರಿಕರ ಆಯೋಗವನ್ನು ಸ್ಥಾಪನೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಹಿರಿಯ ನಾಗರಿಕರ ಜೀವನ ಮಟ್ಟ ಸುಧಾರಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರಗಳು ಮಾಡುವಂಥ ಕೆಲಸವನ್ನು ಮಾಡಬೇಕು. ಆಹಾರ, ವಸತಿ, ಔಷಧಿಗಳ ಬೆಲೆ ಏರಿಕೆಯಾಗಿದೆ. 2007ರಲ್ಲಿ ಇದ್ದಂಥ ಬೆಲೆಗಳು 2025ರಲ್ಲಿಲ್ಲ. ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಹಾಗಾಗಿ ಅವರ ಜೀವನ ನಿರ್ವಹಣಾ ವೆಚ್ಚವನ್ನು ಪರಿಷ್ಕರಿಸಬೇಕು. ನ್ಯಾಯಾಲಯವು ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕಾಯ್ದೆ ಸೆಕ್ಷನ್ 9 ಪುನರ್ ಪರಿಶೀಲಿಸುವಂತೆ ಹಾಗೂ ಜೀವನ ವೆಚ್ಚ ಸೂಚ್ಯಂಕಕ್ಕೆ ಅನುಗುಣವಾಗಿ ಮಿತಿಯನ್ನು ಪರಿಷ್ಕರಿಸುವಂತೆ ಶಿಫಾರಸು ಮಾಡುವುದು ಸೂಕ್ತ ಅಂತ ಪರಿಗಣಿಸಿದೆ. ತಕ್ಷಣ ಶಿಫಾರಸು ಮಾಡಿ ವೃದ್ಧಾಪ್ಯದಲ್ಲಿ ಘನತೆಯಿಂದ ಜೀವನವನ್ನು ನಡೆಸೋಕ್ಕೆ, ಜೀವನವನ್ನು ಖಾತ್ರಿಪಡಿಸ್ಕೊಳ್ಳೋಕ್ಕೆ ಇದು ಉಪಯೋಗ ಆಗತ್ತೆ. ಹಾಗಾಗಿ ಈ ಮಿತಿಯನ್ನು ಹೆಚ್ಚಳ ಮಾಡಿ ಅಂತ ಹೇಳಿ ತಿಳಿಸಿದೆ. ಈ ಕಾಯ್ದೆ ಜಾರಿಗೆ ಬಂದು ಸುಮಾರು 18 ವರ್ಷಗಳು ಕಳೆದರೂ ಕೂಡ ಇನ್ನೂ ಜೀವನ ನಿರ್ವಹಣಾ ವೆಚ್ಚ ಮಿತಿ ಹೆಚ್ಚಳ ಆಗಿಲ್ಲ. 2007 ಮತ್ತು 2008ರಲ್ಲಿ ವೆಚ್ಚದ ಹಣದುಬ್ಬರ ಸೂಚ್ಯಂಕ 129ರಷ್ಟು ಇದ್ದು ಇಂದು ಅದು 363ಕ್ಕೆ ಏರಿಕೆ ಆಗಿದೆ. ಹೀಗಾಗಿ 2007ರಲ್ಲಿ 100 ರೂಪಾಯಿಗೆ ಖರೀದಿಸಬಹುದಾದಂಥ ವಸ್ತುಗಳು, 2007ಕ್ಕೆ ಒಂದು 100 ರೂಪಾಯಿಗೆ ಒಂದು ವಸ್ತುನ ನಾವು ಖರೀದಿ ಮಾಡ್ತೀವಿ ಅಂದ್ಕೊಳ್ಳಿ. ಅದೇ ವಸ್ತು ಈಗ ಖರೀದಿ ಮಾಡಿದ್ರೆ 1,000 ರೂಪಾಯಿ ಬೇಕಾಗತ್ತೆ. ತಿಳ್ಕೊಳ್ಳಿ, 100 ರೂಪಾಯಿ ಖರೀದಿ ಮಾಡೋ ವಸ್ತು 1,000 ರೂಪಾಯಿ ಖರೀದಿ ಮಾಡಬೇಕು ಅಂದರೆ 9 ಪಟ್ಟು ವಸ್ತುಗಳ ರೇಟ್ ಜಾಸ್ತಿ ಆಗಿದೆ. 2007ರಲ್ಲಿ ಜೀವನ ನಿರ್ವಹಣಾ ಭತ್ಯೆ ಏನು ಹಿರಿಯ ನಾಗರಿಕರಿಗೆ ನೀಡುತ್ತದಂಥ ಜೀವನ ನಿರ್ವಹಣೆ ಭತ್ಯೆ 10,000 ಮಿತಿಯನ್ನು ಮಾಡಿದರು. ಆ 10,000 ರೂಪಾಯಿ ಮಿತಿಯನ್ನು ಈಗಿನ ಕ್ಯಾಲ್ಕುಲೇಷನ್ ಲೆಕ್ಕ ಹಾಕಿದ್ರೆ ಹಿರಿಯ ನಾಗರಿಕರು 90,000 ಮಾಡಬೇಕು. 90,000 ಬೇಡ, 1 2 3 ಅಥವಾ 30 40 50,000ಕ್ಕಾದರೂ ಏರಿಸಬೇಕಲ್ವ. ಆದರೆ ಇದುವರೆಗೆ ಮಾಡಿಲ್ಲ. ಹಾಗಾಗಿ ಈ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡುವಂಥ ಅಗತ್ಯತೆ ಇದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತಿಳಿಸಿದೆ. ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಎಂ ನಾಗಪ್ರಸನ್ನರವರು ಈ ಬಗ್ಗೆ ಸೂಚನೆಯನ್ನು ನೀಡಿದ್ದು, ಹಿರಿಯ ನಾಗರಿಕರಿಗೆ ಪರಿಷ್ಕರಣೆ ಮಾಡದೇ ಅವರ ಜೀವನ ನಿರ್ವಹಣೆ ವೆಚ್ಚ ಹೆಚ್ಚಳ ಆಗಿರೋದರಿಂದ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣ ಹಿರಿಯ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ಸೂಕ್ತ ಪರಿಹಾರವನ್ನು ನೀಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಅದೇ ರೀತಿ ಹಿರಿಯ ನಾಗರಿಕರು, ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಹಲವಾರು ಉಪಯುಕ್ತವಾದ ಸೌಲಭ್ಯಗಳು ಇದೆ. ಆ ಸೌಲಭ್ಯಗಳ ಬಗ್ಗೆ ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೀನಿ. ಆ ಸೌಲಭ್ಯದ ಉಪಯೋಗವನ್ನು ಪ್ರತಿಯೊಬ್ಬ ಹಿರಿಯ ನಾಗರಿಕರು ಪಡ್ಕೊಳ್ಳಿ. ಹಿರಿಯ ನಾಗರಿಕರ ಕಲ್ಯಾಣ